ಶ್ರೀಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಶ್ರೀಕಾಂತ, ಕವಡೆ ಹಾಕ್ತಾ ಇದ್ದೀನಿ ಇವನ ಹೆಸರಿನಲ್ಲಿ. ಇವತ್ತು 4 ಗಂಟೆ ಕಳೆದ ಮೇಲೆ ಇವನಿಗೆ ಮುಹೂರ್ತ ಇದೆ. ಆದೇಶ ಪತ್ರ ತಗೊಂಡು ಬರ್ತಾ ಇದ್ದೀನಿ. ಇನ್ಮೇಲೆ ಇದು ನನ್ನ ಪ್ರಾಂತ್ಯ. ಪ್ರಾಣ ಹೋದ್ರು ಬದುಕುಳಿದ್ರು ನನ್ನ ಒಪ್ಪಿಗೆ ತಗೊಂಡೇ ಆಗಬೇಕು. ಅದು ವಿರೂಪಾಕ್ಷ ಶಾಸ್ತ್ರಗಳು ಹೇಳಿದ್ದು ಇವನನ್ನು ಸಾಯಿಸ್ಬಿಡಿ ಅಂತ. ಇವನು ಶಾಸ್ತ್ರಿಗಳ ತಲೆ ಮೇಲೆ ಕಲ್ಲೆ ತಾಕಕ್ಕೆ ಬಂದಿದ್ದ. ನಿಮಗೂ ಗೊತ್ತಲ್ಲ ವಿರೂಪಾಕ್ಷ ಶಾಸ್ತ್ರಿಗಳು. ನನ್ನ ಪ್ರಾಂತ್ಯದಲ್ಲಿ ನಾನು ಮಾತಾಡುವಾಗ ಮಧ್ಯೆ ಯಾರೂ ಬಾಯಿ ಹಾಕ್ಬಾರ್ದು. ನಾನು ಹೇಳೋದನ್ನು ಪೂರ್ತಿ ಕೇಳಿಸ್ಕೊ. ಈ ಚಕ್ರಾಪುರಿಲಿ ಯಾರ್ದಾರ ಪ್ರಾಣ ಹೋಗಬೇಕು ಅಂದರೆ ಅದು ನಾನು ಇಷ್ಟಪಟ್ಟಾಗ ಮಾತ್ರ. ಓಡಿ ನಿಲ್ಲೋ ಹಾಗಿಲ್ಲ. ಶಾಸ್ತ್ರಿಗಳ ಹೆಸರು ಹೇಳಿದಕ್ಕೆ ನಿಮ್ಮನ್ನು ಬಿಡ್ತಾ ಇದ್ದೀನಿ. ನಿಮ್ಮ ಬಾಯಿಂದ ಒಂದು ಮಾತು ಬರೋ ಹಾಗಿಲ್ಲ. ಏನೋ ವಿರೂಪಾಕ್ಷ ಶಾಸ್ತ್ರಿಗಳ ಪ್ರಾಣ ತೆಗಿತೀನೋ? ಆ ಶಾಸ್ತ್ರಿಗಳು ನಮ್ಮ ಸುಂದ್ರಿನ ಸಾಯಿಸ್ಬಿಟ್ರು. ಅದಕ್ಕೆ ನಾನು ಅವ್ರನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದು. ನನ್ನ ಸಾಯಿಸ್ಬೇಡಿ.
ಬದುಕ್ಬಿಟ್ಟೆ ಮಗನೇ. ಅವ್ರನ್ನ ಹೆದರ್ಸಕ್ಕೆ ನೆಲಕ್ಕೆ ಗುಂಡುಗಳನ್ನ ಹೊಡೆದೆ, ಖಾಲಿ ಆಗೋಯ್ತು. ನಿನ್ನ ಸಾಯಿಸಕ್ಕೆ ಬಂದವರಿಂದಲೇ ನೀನು ಬಚಾವಾಗ್ಬಿಟ್ಟೆ. ಶಾಸ್ತ್ರಿಗಳು ಸುಂದ್ರಿನ ಕೊಂದ್ರ? ಹೌದು, ಅವರೇ ಕೊಂದಿದ್ದು ನಮ್ಮ ಸುಂದ್ರಿನ. ನಿನಗೆ ಹೇಗೆ ಗೊತ್ತು ಅವರೇ ಕೊಂದಿದ್ದು ಅಂತ? ಅಮ್ಮನವರೇ ತಿಳಿಸಿದ್ದಾರೆ ನನ್ನ ಕನ್ಸಲ್ಲಿ. ಅಂದ್ರೆ ಸುಂದ್ರಿನ ಶಾಸ್ತ್ರಿಗಳೇ ಕೊಂದಿದ್ದು ಅಂತ ಗೊತ್ತಾಗಿದ್ದು ನಿನ್ನ ಕನ್ಸ್ನಲ್ಲ? ಹೌದು. ಅಯ್ಯೋ ಪೆದ್ನನ್ ಮಗನೇ, ನಿನ್ನ ಕನ್ಸಲ್ಲಿ ಬಂದಿದ್ದ ನಿಜ ಅನ್ಕೊಂಡು ಶಾಸ್ತ್ರಿಗಳನ್ನ ಕೊಲ್ಲಕ್ಕೆ ಹೋಗಿದ್ಯಾ? ಹೌದು, ಕನ್ಸು ಸುಳ್ಳಲ್ಲ, ಅದು ಸತ್ಯದ ಕನ್ಸು. ಎಂತ ದೊಡ್ಡವ ನೀನು! ಈಗ ಬಿಟ್ರೆ ವಿರೂಪಾಕ್ಷನ್ ಸಾಯಿಸ್ಬಿಡ್ತೀಯಾ? ಬಿಟ್ ನೋಡಿ, ಈಗ ಸಂಜೆ ಒಳಗೆ ಹೆಣ ಎಳ್ದಾಗ್ತೀನಿ ಶಾಸ್ತ್ರಿಗಳದ್ದು. ಗುಂಡ್ಗೆ ಗಟ್ಟಿ ಇದೆ ಕಣೋ ನಿಂದು. ನೀನ್ ಶಾಸ್ತ್ರಿಗಳನ್ನ ಕೊಂದು ಬಿಡು. ಆದರೆ ನಾನು ಹೇಳ್ದಾಗ ಕೊಲ್ಲಬೇಕು, ನಿನಗಿಷ್ಟ ಬಂದಾಗಲ್ಲ. ನೀವು ಯಾವಾಗಲೂ ಹೇಳಿದ್ರೆ ಅಲ್ಲಿವರೆಗೂ ತಡೆಯೋಕ್ಕಾಗಲ್ಲ. ಉಳಿಸ್ಬಾರ್ದವ್ರನ್ನ ಆದಷ್ಟು ಬೇಗ ಮುಗಿಸ್ಬಿಡ್ಬೇಕು. ಇಲ್ಲ, ಸದ್ಯದಲ್ಲೇ ಹೇಳ್ತೀನಿ. ಈ ಉತ್ಸವದೊಳಗೆ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರು. ಆದರೆ ಯಾವುದೇ ಕಾರಣಕ್ಕೂ ನಾನು ಹೇಳೋಕೆ ಮುಂಚೆ ಕೊಲ್ಲೋ ಹಾಗಿಲ್ಲ. ನಾನು ಹೇಳೋವರೆಗೂ ಕಾಯಬೇಕು. ನಿನಗೆ ರಕ್ಷಣೆ ನಾನು ಕೊಡ್ತೀನಿ. ಹೇಗೆ ಕೊಲ್ಲಬೇಕು ಅಂತ ನಾನೇ ಹೇಳ್ಕೊಡ್ತೀನಿ. ಈ ಮಾತು ನಿನ್ನ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಹೋಗೋ. ಏನೋ ಜಗ್ಗಿ, ಜಗಳ ಆಡಕ್ ಮುಂಚೆ ಸಿಹಿ ಇರ್ಲಿ ಅಂತನಾ? ಮೊದ್ಲು ವಿಚಾರ ಏನು ಅಂತ ಹೇಳು. ಅದನ್ನ ಕೇಳಿದ್ಮೇಲೆ ಸಿಹಿ ತಿನ್ಬೇಕೋ ಬೇಡೋ ಅಂತ ನಿರ್ಧಾರ ಮಾಡ್ತೀನಿ. ಜಾಜಿ, ನೀನು ತಿನ್ಬೇಡ ಇದನ್ನ. ಇವಂದೇನ್ ಪಂಚಾಯ್ತಿ ಅಂತ ಕೇಳೋಣ. ಕೈಗೆ ಸಿಹಿ ಕೊಟ್ಟು ಬಾಯಿಲಿಟ್ಕೊಂಡಾಗ ಕೈ ಆದ್ರೆ ಇವನು ವರಾತ. ತಿನ್ಬೇಡ. ನೀನ್ ಹೇಳೋ ಜಗ್ಗಿ. ರಾಜಮಾತೆ ರಾಜಲಕ್ಷ್ಮಿ ಅವರೇ, ಪ್ರತಿ ಸಾರಿನೂ ನಾನು ನಿಮ್ಮ ಮನೆಗೆ ಬಂದು ಕಿರಿಕಿರಿ ಮಾಡಿರೋದೇ ಜಾಸ್ತಿ ಅಲ್ವಾ? ಇನ್ನು ಮೇಲೆ ನಾನು ಹಾಗೆ ಮಾಡಲ್ಲ ಅಂತ ನಿಮ್ಮ ಮೇಲೆ ಪ್ರಮಾಣ ಮಾಡ್ತೀನಿ. ನಮ್ಮ ಸುನೀತಾ ತಾಯಿ ಆಗ್ತಾ ಇರೋದಕ್ಕೆ ದೇವಸ್ಥಾನದಲ್ಲಿ 1001 ರೂಪಾಯಿ ಕೊಟ್ಟು ಇಬ್ಬರ ಹೆಸರಲ್ಲೂ ತೊಟ್ಲು ಸೇವೆ ಬರೆಸಿದ್ದೀನಿ. ಈಗ ನೀವು ಈ ಸಿಹಿ ತಿಂದು ನಮ್ಮ ಮನಸ್ಸಂತೋಷ ಪಡಿಸಬೇಕು ಅನ್ನೋದು ನಮ್ಮ ಕೋರಿಕೆ. ಓಹೋ, ಪರವಾಗಿಲ್ವೇ? ಬೇವಿನ ಮರದಲ್ಲೂ ಬೆಲ್ಲದ ರುಚಿ ಬಂದಿದೆ. ಇನ್ನು ನೀನು ಬದುಕಿರುವಷ್ಟು ಕಾಲನು ಇದೇ ಬುದ್ಧಿ ಕೊಡ್ಲಿ ಆ ಮಹಾತಾಯಿ ನಿನಗೆ. ಇದೆಲ್ಲ ಆ ಶ್ರೀಮತಿಯವರ ಬಾಯಲ್ಲಿ ನೋಡಿದ ಶುಭ ನುಡಿ. ಅವರು ಹೇಳಿದ ಮಾತು ಸತ್ಯ ಆಗೋಯ್ತು ನೋಡಿ. ಅದ್ಯಾವ ಬಾಯಲ್ಲಿ ಆಡಿದ್ರು ಆ ಮಾತನ್ನ? ಎಲ್ಲಿ ಅವರು? ಅವ್ರಿಗೂ ಸಿಹಿ ಕೊಡೋಣ ಅಂತ ಬಂದೆ. ಅದು ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಒಂದು ಗೊತ್ತಾಗಲ್ಲ. ಒಟ್ಟಾರೆ ಮಾಯಾಂಗನೆ ನೋಡು ಅಯ್ಯಮ್ಮ. ಏನು ಅವಳು ಇಲ್ಲಿದ್ದಷ್ಟು ಕಾಲ ನನ್ನ ಕಾಲು ಒತ್ತುತ್ತಿದ್ಲು.
ನನ್ನ ಕಾಲು ನೋವೇ ಮಾಯ ಆಗೋಗೋದು. ದುರ್ಗಾ ಸಪ್ತಾಹದ 7 ದಿನದ ಪೂಜೆಗೆ ಬಾ, ನಿನ್ನ ಆಸೆ ನೆರವೇರುತ್ತೆ ಅಂತ ಹೇಳಿದ್ರು. ನಾನು ಬಂದಿದ್ದೆ. ಅವ್ರು ಹೇಳ್ದಾಗೆ ಒಂದು ದಿವಸ ಹೆಚ್ಚು ಕಡಿಮೆ ಇಲ್ಲದೆ 7 ದಿವಸದ ಪೂಜೆ ನಡೀತು. ಮಂಗಳಾರತಿ ಆಯಿತು, ಸುನೀತಾ ಬಿದ್ಲು, ನಾನು ತಂದೆ ಆದೆ. ಆದರೆ 108 ಅನುಮಾನ ಪಟ್ಟಿದ್ದೆ ನೀನು. ಇಲ್ಲಿ ಬಂದು ನ್ಯಾಯ ಬೇಕು ಅಂತ ಉಗ್ರ ನರಸಿಂಹ ಕೂತಿದ್ಯಲ್ಲ, ಅದೇನಾಯ್ತು? ಎಲ್ಲ ಪರಿಹಾರ ಆಯ್ತಲ್ಲ. ಅವಳಿಗೆ ಮಗು ಆಗದೆ ಇರೋ ಹಾಗೆ ಹೊಟ್ಟೆ ಗೊತ್ತಿದ್ದು ನಾನೇ. ಅವಳ ತಾಯಿ ಆಗೋದಕ್ಕೆ ಹಿಂಸೆ ಕೊಟ್ಟಿದ್ದು ನಾನೇ. ಎಲ್ಲವೂ ನಾನೇ ತಂದೆ ಅಲ್ಲದೆ ಇದ್ರೆ ನನ್ನನ್ನು ಬಲಿ ತಗೋ ಅಂತ ಉತ್ಸವದ ಕೆಳಗಡೆ ಮಲಗಿದ್ನಲ್ಲ. ಆದರೆ ನನಗೇನು ಆಗಲೇ ಇಲ್ಲ. ಅಲ್ಲಿಗೆಲ್ಲ ಪರಿಹಾರ ಆಯ್ತಲ್ಲ. ಹೋಗ್ಲಿ ಬಿಡಪ್ಪ, ಆ ತಾಯಿ ದೊಡ್ಡೋಳು, ನಿನಗೆ ಎಲ್ಲ ತಿಳುವಳಿಕೆ ಕೊಟ್ಲಲ್ಲ. ಆದರೆ ಆ ಬುದ್ಧಿಗೇಡಿ ವಿದ್ಯಾ ಸ್ವಂತ ಚಿಕ್ಕಪ್ಪ ಅನ್ನೋದು ಲೆಕ್ಕಿಸದೆ ದೊಣ್ಣೆ ತಗೊಂಡು ನನ್ನ ತಲೆಗೆ ಹೊಡೆದ. ಅದಕ್ಕೆ ಸ್ವಲ್ಪ ಬೇಸರ ಇದೆ. ಇರಲಿ ಬಿಡಿ, ವಯಸ್ಸಿನಲ್ಲಿ ಅವನು ನನ್ನ ಮಗನ ಥರ. ನನಗದೆಷ್ಟು ಸಲ ಹೊಡೆದಿದ್ದಾನೆ, ಆದರೂ ನಾನು ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ನಾನು ವಿದ್ಯನ್ನ ಕ್ಷಮಿಸಿದ್ದೀನಿ. ಆದರೆ ಹಾಗಂತ ಮುಂದೆ ಏನೋ ಕಾರಣ ಇಟ್ಕೊಂಡು ನನಗೆ ಹೊಡೆಯೋ ಆಗಿಲ್ಲ ಅವನು. ನಾನು ತಂದೆ ಆಗ್ತಿರೋ ಸಂತೋಷದಲ್ಲಿ ಯಾರನ್ನು ಬೇಕಾದ್ರೂ ಕ್ಷಮಿಸ್ತೀನಿ, ಯಾರನ್ನು ಬೇಕಾದರೂ. ದುರ್ಗಾ ಸಪ್ತಾಹ ನಾವು ಮಾಡಿದ್ರು ಅದ್ರ ಫಲ ನೆನಗೆ ಸಿಕ್ತಲ್ಲ, ತುಂಬ ಸಂತೋಷ ಆಯ್ತು ಕಣ ಜಗ್ಗಿ. ಫಲ ಸಿಕ್ಕಿದ್ದು ನನಗಲ್ಲ, ನನ್ನ ಹೆಂಡತಿ ಸುನೀತಾಗೆ. ನನ್ನ ಮಗು ಬೆಳೀತಾ ಇರೋದು ಅವಳು ಹೊಟ್ಟೆಲಿ, ನನ್ನ ಹೊಟ್ಟೆಲಲ್ಲ. ಇದೇ ಸಂತೋಷಕ್ಕೆ ನಮ್ಮ ಮನೆಯಲ್ಲಿ ಸಂತೋಷ ಕೂಟ ಇಟ್ಕೊಂಡಿದ್ದೀನಿ. ತಾವು ಯಾರು ಏನು ಸುಳ್ಳು ಕಾರಣಗಳು ಹೇಳ್ದೆ ಬರಲೇಬೇಕು. ಈ ರಾಮಂತ್ರಣ ಅಲ್ಲ, ಆಜ್ಞೆ. ಈಗ ನನ್ನ ಕಣ್ಣಿಗೆ ಕಾಣದೇ ಇರೋರ್ಗೂ ನನ್ನ ಪರವಾಗಿ ನೀವೇ ಹೇಳ್ಬಿಡಿ ರಾಜಮಾತೆ ಅವರೇ. ನಾನು ಬರ್ತಾನೆ ಇರ್ತೀನಿ, ಸಿಹಿ ಸುದ್ದಿಗಳನ್ನು ತರ್ತಾ ಇರ್ತೀನಿ, ಸಿಹಿ ಕೊಡ್ತಾನೆ ಇರ್ತೀನಿ. ಬರ್ಲಾ? ನೀನು? ಹೌದು ಶಾಸ್ತ್ರಿಗಳೇ, ನಾನೇ ಅಮ್ನೋರ್ ದೇವಸ್ಥಾನ ಚಪ್ಪಲಿ ಕಾಯೋ ಬಂಗಾರಿ. ಸರಿ, ನಿನ್ನ ಕೆಲಸ ನೋಡ್ಕೊ. ಶಾಸ್ತ್ರಿಗಳೇ, ನೀವು ಹೇಳಿದಾಗೆ ನಿಮ್ಮ ಆಳುಗಳು ನನ್ನ ಕೈಕಾಲು ಕಟ್ಟಿ ಎಳ್ಕೊಂಡು ಹೋಗಿದ್ರು. ನನ್ನ ಸಾಯ್ಸಕ್ಕೆ ನೇಣು ಕುಣಿಕೆ ಹಾಕಿದ್ರು, ನೇತಾಡ್ಸಿದ್ರು ಕೂಡ. ಅಷ್ಟರಲ್ಲಿ ಅಮ್ಮನವ್ರು ಕಾಪಾಡಿದ್ರು. ನಾನು ಯಾಕೋ ಸಾಯ್ಸಕ್ಕೆ ಅಲ್ಲಿ ತಲೆಗೆಲ್ಲ ಕೆಟ್ಟಿದೆಯಾ ನಿನಗೆ? ಹುಚ್ಚಂತ ಹೋಗ್ಬಿಡ್ತು. ಶಾಸ್ತ್ರಿಗಳೇ, ನಾನು ಯಾರ ಹತ್ರನೂ ಹೇಳಿಲ್ಲ. ಯಾಕೆಂದ್ರೆ
ಸದ್ಯದಲ್ಲೇ ನಿಮ್ಮನ್ನು ಸಾಯಿಸ್ತೀನಿ. ನೀನು ನನ್ನನ್ನು ಕೊಲ್ಲದ ಭ್ರಮೆ ನಿಂದು. ನೀನೊಂದು ಕ್ರಿಮಿ. ಇರುವೆ ಆನೆ ಅಂಬಾರಿ ಮೇಲೆ ಏರೋ ಕನಸು ಕಾಣೋ ಹಾಗೆ ಬರೀ ಹುಚ್ಚು ಕಲ್ಪನೆ ನಿಂದು. ಹೌದು, ಆದರೆ ಆನೆ ಸೊಂಡ್ಲೊಳಗಡೆ ಇರುವೆ ಹೋದ್ರೆ ಆನೆ ಹುಚ್ಚಿಡ್ದು ಸಾಯೋಂಗಾಡುತ್ತೆ. ಈಗಲೇ ಕೊಲ್ಲಲ್ಲ ನಿಮ್ಮನ್ನ, ಹೆದರ್ಕೋಬೇಡಿ. ಯಾಕೆಂದ್ರೆ ಇಷ್ಟೆಲ್ಲ ಅವಾಂತರ ಆಗಿರುವಾಗ ನೀವು ಸತ್ರೆ ಜನಕ್ಕೆ ನನ್ನ ಮೇಲೆ ಅನುಮಾನ ಬರುತ್ತೆ. ಇಷ್ಟರಲ್ಲೇ ನಿಮ್ಮ ಸಾವು ಖಚಿತಕ್ಕೆ ನಾನು ಭರವಸೆ ಕೊಡ್ತೀನಿ. ಹೇಳು, ಹೇಗೆ ಬದುಕು ಬಂದೆ? ನಮ್ಮನ್ನೆಲ್ಲ ಯಾಮಾರಿಸಿ ಬಂದ್ಯಾ? ಆಗ್ಲೇ ಹೇಳದ್ನಲ್ಲ, ಅಮ್ಮನವ್ರು ಕಾಪಾಡಿದ್ರು ಅಂತ. ಅಮ್ಮನವರು ಪೊಲೀಸಪ್ಪ ಮಾರಿಗುಡಿನ ಕಳಿಸಿದ್ರು. ಮಾರಿಗುಡಿನ ಕಾಪಾಡಿದ್ದೀನ? ಹೌದು. ಬರಬೇಕು ನಡೆದಾಡೋ ದೇವರು ವಿರೂಪಾಕ್ಷ ಶಾಸ್ತ್ರಿಗಳು. ನಿಮ್ಗೊಂದು ಸಿಹಿ ಸುದ್ದಿ ಇದೆ. ನಾನೇ ಬಂದು ತಿಳಿಸೋಣ ಅಂತಿದ್ದೆ, ನೀವಾಗೆ ಸಿಕ್ಕಿದ್ರಿಂದ ಇಲ್ಲೇ ತಿಳಿಸ್ಬಿಡ್ತೀನಿ. ಇವತ್ತಿಂದ ನಿಮ್ಮೂರಿನ ಅಧಿಕಾರ ವಹಿಸ್ಕೊಳ್ಳೋಕ್ಕೆ ನನಗೆ ಆದೇಶ ಬಂದಿದೆ. ಇನ್ನು ಮುಂದೆ ಈ ಚಕ್ರಾಪುರಿಯಲ್ಲಿ ನಂದೇ ರಾಜ್ಯಭಾರ. ಯಾಕೆ ಕೊಳಿಸ್ದೆ ಆ ಬಂಗಾರಿನ? ಯಾಕೆ ಕಾಪಾಡದೆ ಆ ಬಿಕ್ರಾಸಿನ? ಸದ್ದು! ಹೇಳದ್ನಲ್ಲ, ಇವತ್ತಿಂದ ಇದು ನನ್ನ ರಾಜ್ಯ, ನನ್ನ ವ್ಯಾಪ್ತಿಯ ಪ್ರದೇಶ. ಇಲ್ಲಿ ನನಗಿಂತ ಜೋರ್ ಧ್ವನಿ ಯಾರ್ದು ಬರಬಾರ್ದು. ಈ ಚಕ್ರಾಪುರಿಯಲ್ಲಿ ನನ್ನ ಆದೇಶ ಅಲ್ಲ, ಯಾರು ಸಾಯಬಾರದು. ನೀನು ಈಗ ಬಂದಿದೀಯಾ? ನಾನು ಹುಟ್ಟಿದಾಗ್ಲಿಂದ ಇಲ್ಲೇ ಇದ್ದೀನಿ. ಇಲ್ಲಿ ನನ್ನ ಮಾತೆ ನಡೆಯೋದು. 60 ವಸಂತಗಳನ್ನ ಕಳೆದಿದ್ದೀನಿ ನಾನಿಲ್ಲಿ. ಈಗ ನೀನೀಗ ಬಂದು ಇದು ನನ್ನ ಪ್ರದೇಶ, ನನ್ನ ಮಾತೆ ನಡೆಯೋದು ಅಂತ ಹೇಳ್ತಾ ಇದೆಯಲ್ಲ, ಅದು ಎಂದೆಂದಿಗೂ ಸಾಧ್ಯ ಇಲ್ಲ ಮಾರಿಗುಡಿ. ಜೈಲಲ್ಲಿ ಕಳ್ಳ ಎಷ್ಟು ವರ್ಷ ಹಳುಬ್ನಾಗಿದ್ರು, ಎಷ್ಟೇ ದೊಡ್ಡವನಾಗಿದ್ರು, ಅಲ್ಲಿಗೆ ಬರೋ ಹೊಸ ಅಧಿಕಾರಿದೆ ಮಾತನಾಡಿಯೋದು. ಅವನ ವಯಸ್ಸನ್ನು ಯಾರು ಲೆಕ್ಕ ಇಟ್ಕೊಳ್ಳಲ್ಲ. ಅವನು ಯಾವ ಅಧಿಕಾರದಲ್ಲಿದ್ದಾನೆ ಅನ್ನೋದನ್ನು ಮಾತ್ರ ಪರಿಗಣಿಸೋದು. ನೀನು 60 ವರ್ಷಗಳಿಂದ ಇಲ್ಲಿ ಗಂಟೆ ಆಡಿಸ್ತಾ ಇದೆಯಾ, ಲಾಠಿ ಹಿಡಿದಿರಲಿಲ್ಲ ಅಲ್ವಾ? ನಾನು ಬಂದದಕ್ಕೆ ಸಂಭ್ರಮ ಪಡ್ತೀಯ ಅನ್ಕೊಂಡಿದ್ದೆ. ಆದ್ರೆ ನೀನು ಕದ್ನಕ್ ನಿಂತಿದ್ದಲ್ಲ ವಿರೂಪಾಕ್ಷ. ನನಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿ ಕೈ ಜೋಡಿಸಿದ್ದೆಲ್ಲ ಈಗ ನೀನೇ ಕೈ ಕೊಟ್ಟಿಯಲ್ಲ. ನಮ್ಮ ಮೂವರ ಗುರಿನೂ ಒಂದೇ ಆಗಿದೆ, ಅರ್ಥ ಮಾಡ್ಕೋ. ನಮ್ಮ ಸಾಧನೆಗೆ ಅಡ್ಡ ಬಂದು ಶತ್ರುಗಳನ್ನ ಮುಗಿಸ್ಬಿಡ್ಬೇಕು, ಉಳಿಸಬಾರ್ದು. ಆ ಬಂಗಾರಿ ನಮ್ಮ ಶತ್ರು, ಅವನನ್ನ ನಿವಾರಿಸ್ಕೋಬೇಕು ಅಂತ ಹೇಳಿ ಅವನು ಮುಗಿಸ್ಬಿಡಿ ಅಂತ ಹೇಳಿದ್ದೆ. ಅವನು ಹೋಗಿ ನೀನೇ ಕಾಪಾಡ್ಬಿಟ್ಟಿಯಲ್ಲ. ಸರಿ, ಒಂದು ಕೆಲಸ ಮಾಡೋಣ. ನಾನಿನ್ ದಾರಿಗೆ ಅಡ್ಡ ಬರೋದಿಲ್ಲ, ಆದರೆ ಉತ್ಸವ ಮುಗಿಯೋವರೆಗೂ ಸುಮ್ಮನೆ ಇರು. ಆಮೇಲೆ ಬೇಕಾದ್ರೆ ಬಂಗಾರಿನ ನಾನು ಈಗ ಅಧಿಕಾರ ವಹಿಸ್ಕೊಳ್ತಾ ಇದ್ದೀನಿ. ಈಗಲೇ ಕೊಲೆ ರಂಪಾಟ ಅದು ಇದು ಆಗೋದು ಬೇಡ. ನೀನು ಅವನ್ನ ಕೊಲ್ಲೋದು, ಆಮೇಲೆ ವಿಚಾರಣೆ ವೇಳೆಗೆ ನೀನು ಒಳಗೆ ಹಾಕಬೇಕಾಗ್ಬೋದು. ಆಗ ನಿಂಗೆ ತೊಂದರೆ ಅಲ್ವಾ? ಸರಿ, ನೋಡೋಣ. ಅದೇನು ಮಾಡ್ತೀಯೋ ಮಾಡು.